ತಾವು ವಿವಾಹದ ಮೊದಲು ಮಾಡ್ತಾ ಇದ್ರಿ, ವಿವಾಹ ನಂತರದಲ್ಲಿ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಆಗ ಈ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಜೀವನ ನಿರ್ವಹಣೆ ಕಷ್ಟ ಆಯ್ತು, ಏನ್ ಮಾಡೋಣ, ಬೇರೆ ಕಡೆಗೆ ಎಲ್ಲಾದ್ರೂ ಹೋಗಿ ನಾನು ಮಾಡೋಣ ಅಂತಕ್ಕಂಥ ಮನಸ್ಸು ಬಂದಿತ್ತೆ, ಅಥವಾ ಮಾಡಿದ್ರೆ ಏನಾದ್ರು? ಆಗ ಆ ಟೈಮಿನಲ್ಲಿ ಈ ಮಕ್ಕಳು ಇದು ಎಲ್ಲ ಸಾಕಬೇಕಾದ್ರೆ ಕೂಲಿ ಮಾಡ್ತಿದ್ದೆ. ಕೂಲಿ ಥರದಲ್ಲಿ ಮಾಡ್ತಾ ಇದ್ದೆ. ಕೂಲಿ ಮಾಡ್ಕೊಂಡು ನಮ್ಮ ಕೂಲಿ ಟೈಮ್ನಲ್ಲಿ ಈ ಥರ ಕೂಲಿ ಜಾಸ್ತಿ ಇರಲಿಲ್ಲ. 6 ರೂಪಾಯಿ 10 ರೂಪಾಯಿ ಜಾಸ್ತಿ. ಆ ಟೈಮ್ನಲ್ಲಿ ಕೂಲಿ ಮಾಡ್ಕೊಂಬಂದು ಹೆಂಡ್ರು ಮಕ್ಕಳಿಗೆಲ್ಲ 15 ತಿಂಗಳೆಲ್ಲ ಕೂಲಿ ಮಾಡೋದು. ಒಂದು ವಾರ ಹೋಗಿ ಈದ್ ತಂದು ಜೀವನ ಮಾಡೋದು. ಎಲ್ಲ ಥರದಲ್ಲೂ ಹಿಂಸೆ ಇತ್ತು. ಅವಾಗ ಸಾಲ್ತಿರ್ಲಿಲ್ಲ. ಅವಾಗ ಒಬ್ಬರಿದ್ರಿ ಮೊದಲು ಪೂಜೆ ಮುಂಚೆ. ಇಬ್ಬರಾದ್ಮೇಲೆ ಪೂಜೆ ನಿರ್ವಹಣೆ ಮಾಡ್ತಾನೆ ವರಮಾನ ಅಷ್ಟು ಕಡಿಮೆ ಇರುತ್ತೆ. ಹೆಂಗ್ ನಿರ್ವಹಣೆ ಮಾಡೋದು ಅಂತ ಯೋಚನೆ ಬಂತ ಏನಾದ್ರು? ಮುಂದೆ ಹೇಗೆ ಅಂತ ಯೋಚನೆ ಮಾಡಿ ಪೂಜೆ ಬಿಡೋ ಮಟ್ಟಕ್ಕೆ ಏನಾದ್ರು ಯೋಚನೆ ಮಾಡಿದ್ರ? ಪೂಜೆ ಜೀವನ ಮಾಡಕ್ಕಾಗಲ್ಲ. ಪೂಜೆ ವ್ಯವಸ್ಥೆನೂ ಬೇಡ ಅಂತ ಬಿಡ್ಬೇಕು ಅಂತ ಮನಸ್ಸಿನಲ್ಲಿ ಇದ್ರು ಕೂಡ ಸ್ವಾಮಿಯವ್ರು ನಮ್ಮನ್ನು ಬಿಡ್ಲಿಲ್ಲ. ಆ ಸನ್ನಿವೇಶ ಒಂದ್ಸಲ ಹೇಳಿ ಅಪ್ಪಾಜಿ. ಬೆಂಗಳೂರಿಗೆ ಹೋಗಿದ್ದು ನೀವು, ಆಮೇಲೆ ಏನಾಯ್ತು, ಇಲ್ಲೆಲ್ಲ ಜೀವನ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನಿರ್ವಹಣೆ ಅಧಿಕಾರ ಸೇರಿಸ್ತೀವಿ ನಿನ್ನ ಒಂದು ಯಾವ್ದಾರ ಒಂದು ಫ್ಯಾಕ್ಟ್ರಿಗೋ ಯಾವ್ದಾರ ಒಂದು ಜೀವನ ಮಾಡೋ ಒಂದು ದಾರಿ ಮಾಡ್ತೀವಿ ಬಾರಪ್ಪ ಅಂತ ಅಂದಾಗ ಬೆಂಗಳೂರಿಗೆ ಹೋದೆ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ದಿವಸ ಇದ್ದೆ. ಒಂದು 15 ದಿನ ಇದ್ದೆ ಅಲ್ಲಿ. ಅಲ್ಲೇನ್ ಮಾಡಿದ್ರು ಅವರು, ಒಂದು ಫ್ಯಾಕ್ಟ್ರಿಗೆ ನನ್ನನ್ನು ಸೇರಿಸಿದ್ರು. ಆ ಫ್ಯಾಕ್ಟ್ರಿಗೆ ಹೋಗಿ ನಡ್ಕೊಂಡು ಬರೋಂಥ ದಾರಿ ತೋರಿಸಿದ್ರು. ನಡ್ಕೊಂಡು ಬರ್ತಾ ಇದ್ದೆ. ನಮ್ಮ 2ನೇ ಅತ್ತೆ ಮನೆಯಲ್ಲಿ ಅವರು ಪೊಲೀಸ್ ಕೆಲಸದಾಗಿದ್ರು. ನಮ್ಮ ಚಿಕ್ಕಪ್ಪ ಅವ್ರ ಮನೇಲೆ ಊಟ ಮಾಡ್ಕೊಂಡು ಅಲ್ಲೇ ಇದ್ದರೆ ನಾತು ಮಾಡಿ ಮನೆ, ಇದು RCC ಮನೆ. RCC ಮನೆಯಲ್ಲಿ ಇದ್ದಿದ್ರು ಅವರು. ನಾನೇ ಮಾಡ್ತಿದ್ದೆ, ಒಳಗಡೆ ಮಲಗ್ತಿರ್ಲಿಲ್ಲ. ಜಗ್ತಿ ಮೇಲೆ ಮಲಗ್ತಾ ಇದ್ದೆ. ಈ ಜಗ್ತಿ ಇದು ಮುಂದ್ಗಡೆ ಒಂದು RCC ಇತ್ತಲ್ಲ, ಅದ್ರ ಮೇಲೆ ಮಲಗ್ತಾ ಇದ್ದೆ. ಮಲಗಿರೋ ಟೈಮ್ನಲ್ಲಿ ಏನಾಯ್ತು, ಸ್ವಾಮಿ ಅಜ್ಜ ಫೋಟೋ ಹಿಡ್ಕೊಂಡ್ಬಿಟ್ಟು ಬಂದಂಗೆ ಅಜ್ಜ ಫೋಟೋ ಹಿಡ್ಕೊಂಡು ಬಂದಂಗಾಯ್ತು. ಆ ಫೋಟೋ ಹಿಡ್ಕೊಂಬಂದ ಅಜ್ಜ ಫೋಟೋ ನನ್ನ ಕೈ ಕೊಟ್ಬಿಟ್ಟು ನನ್ನ ಕಾಲನ್ನ ಹಿಡ್ಕೊಂಡಂಗ ಆಗ್ಬಿಡ್ದ. ಒಪ್ಸಿದೀನಿ ಜವಾಬ್ದಾರಿ ಇಲ್ಲಿ ಬಂದಿದ್ಯಲ್ಲ ಅಂತ ಮುನ್ಸೂಚನೆ. ನನ್ನ ಕಾಲು ಹಿಡ್ಕೊಂಡಂಗ ಆಗ್ಬಿಡ್ತು. ಸರಿ, ಆಮೇಲೆ ಅಯ್ಯೋ ದೇವ್ರಿ ಅಂತ ಆವಾಗ ಏನೋ ಕನಸಿನಲ್ಲಿ ಆ ಥರ ಆಗಿದ್ದು. ನಿಬ್ಗಣ್ಣಲ್ಲಿ ಆ ಥರ ಕಾಣಿಸ್ಕೊಂಡಿದ್ದು. ಆಮೇಲೆ ಕಾಣಿದ ತಕ್ಷಣ ಎದ್ದು ಅಪರಾಡ್ತಾ ಇದ್ದೇನೆ. ಅಯ್ಯೋ ಅಜ್ಜ ನನ್ನ ಕಾಲು ಹಿಡ್ಕಂತಲ್ಲ, ಎಂತ ಕೆಲಸ ಆಯ್ತು, ಅಜ್ಜನ ಕಾಲಿಗೆ ನಾನು ಬೀಳ್ಬೇಕು ಅಂತ ಹೇಳ್ಬಿಟ್ಟು ಅಪರಾಡ್ತಾ ಇದ್ದೀನಿ. ಅಜ್ಜ ಇಲ್ಲ. ಕಂಡ್ಬಿಟ್ರೆ ಅಜ್ಜ ಅಷ್ಟೊತ್ತಿಗೆ ತೀರೋಗಿದ್ರ? ಅಷ್ಟೊತ್ತಿಗೆ ತೀರೋಗಿದ್ರು ಸುಬ್ಬಜ್ಜರು. ಹೋಗಿದ್ರು. ಆಗ ಏನಾಯ್ತು ಗೊತ್ತಾ, ಅಲ್ಲಿ ನಮ್ಗೆ ಇರಕ್ ಆಗ್ಲಿಲ್ಲ. ಊಟ ತಿಂಡಿ ಅವ್ರು ಏನೇ ಸೌಕರ್ಯ ಮಾಡ್ತೀವಿ ಅಂದ್ರು ಇರಕ್ ಮನ್ಸು ಬರಲೇ ಇಲ್ಲ. ನೀವು ತಿಂದುಣ್ಣ ಅವರು ಕುರುಬ ಸಮುದಾಯ ಆಗಿ ತಿಂದುಣ್ಣದೇ ಬಿಟ್ರಿ ಅಂತ ಕೇಳ್ಪಟ್ಟೆ. ಈ ಮಾಂಸಾಹಾರ ಸೇವನೆ ಅವೆಲ್ಲ ಮಾಡೋದೇ ಇಲ್ಲ ಅಂತ. ಯಾವಾಗಿಂದ ಬಿಟ್ರಿ? ಏನು ಪೂಜೆ? ನನ್ನ ಹುಟ್ಟಿದ ಮಗನಿಂದಲೂ ಅದನ್ನ ನನಗೆ ಉಪಯೋಗಿಸಿಲ್ಲ. ಇಲ್ಲ, ನಮ್ಮ ತಂದೆ ತಾಯಿಗಳು ಮೊದಲಿಂದಲೂ ಇಲ್ಲ. ನನಗೆ ಸಮುದಾಯದಲ್ಲಿ ಹುಟ್ಟಿರ್ಬೋದು, ಅದೇ ಇದರಲ್ಲಿ ಹುಟ್ಟಿರ್ಬೋದು. ಅದನ್ನ ಹೇಗ್ ಬಿಡಿಸಿದ್ರಪ್ಪ ಅಂದ್ರೆ, ನಾವು ನಮ್ಮ ಬೀರ ದೇವರಿಗೆ ಮಂಡ್ಯ ಕೊಡೋವರೆಗೂ ನಮ್ಮ ಮಕ್ಕಳಿಗೆ ಯಾರು ತಿನ್ಸಲ್ಲ. ಇದನ್ನ ಯಾರು ತಿನ್ಸಲ್ಲ ಮಂಡ್ಯ ಕೊಡೋವರೆಗೂ. ಆ ನನ್ನ ಮಂಡ್ಯ ತಗೊಂಡು ಹೋಗ್ಬೇಕಾಯ್ತಲ್ಲ, ಹಂಗಾಗಿ ತಿಂದು ಉಂಡು ಮಾಡಿಸಿರ್ಲಿಲ್ಲ. ಅವಾಗೇನಾಯ್ತು, ನಮ್ಮ ತಾಯಿ ನಮ್ಮ ತಾಯಿ
ನಮ್ಮಪ್ಪ ಒಬ್ಬ ನಮ್ಮ ಅಜ್ಜ ಇವರೆಲ್ಲ ಗಾಡಿ ಕಟ್ಟಿಕೊಂಡು ನಮ್ಮ ಬೀರದೇವ ದೇವಸ್ಥಾನಕ್ಕೆ ನನಗೆ ಮಂಡೆ ಕೊಡಕ್ಕೆ ಅಂತೇಳಿ ಕರ್ಕೊಂಡೋದ್ರು. ಕರ್ಕೊಂಡೋದಾಗ ಏನಾಯ್ತು, ಅಲ್ಲಿ ಕಾರಣಾಂತರವಾಗಿ ಪೂಜಾರಿನೂ ಬಂದಿರಲಿಲ್ಲ, ಬೇಗ ತೆಗೆದಿರಲಿಲ್ಲ, ಮಳೆ ಮೂಡ್ಲಿಂದ ಮಳೆ ಹತ್ತಿಬಿಡ್ತು. ಈಗ ನಾವು ಹುಡ್ಲು ಮಕ್ಕಳೆಲ್ಲ ನೆಂದೋಗ್ತಾವಲ್ಲ, ಏನ್ ಮಾಡೋದು ಅಂತ ಹೇಳಿ ಬೇಗ ಹೊಡೆಯೋ ಸಮಸ್ಯೆ ಬಂದೋಗ್ಬಿಡ್ತು. ಅಲ್ಲಿ ಬೇಗ ಹೊಡೆಯೋ ಸಮಸ್ಯೆ ಬಂದಾಗ ಏನಾಯ್ತು, ಈ ನಮ್ಮ ಅಜ್ಜ ಇದ್ದದ್ದೇ ಮಾಡ್ತು ಹೊತ್ತು ಸುಮ್ಮನೆ ಹಿಂಗ್ ಬೀಗ ಹಿಡ್ಕೊಂಡು ಅಳ್ಳಾಡಿಸ್ಕೆ ಬೀಗ ಕಸ್ ಬಿದ್ದು ಹೋಗ್ಬಿಡ್ತು ನೋಡಿ ಶಕ್ತಿ. ಅವ್ರು ಯಾಕೆ ಬೀಗ ತೆಗ್ದದ್ದು ಅಂತೇಳಿ ಪೂಜಾರರು ಹೊಡಿ ಅಳಿಯಕ್ ಬಿಡ್ತಾ ಇಲ್ಲ ಅಂತ ಅಂದಾಗ ಆವಾಗ ಪೂಜಾರ ಮೇಲೆ ತಗಲ್ಕೊಂಡ್ರ ಜಾಗಲ್ಲ. ಒಂದು 5-6 ಮಕ್ಳಿದ್ದು ಅಂತೆ, ಎಲ್ಲ ಸಣ್ಣ ಸಣ್ಣ ಮಕ್ಳು ಮಂಡ ಕೊಡಕ್. ಈ ಮಕ್ಕಳೆಲ್ಲ ಮಳೆ ಒಳಗ್ ನೆಂದಿದ್ರೆ ಅಷ್ಟತ್ನಾಗ ಅವು ಬಟ್ಟೆ ಅಂತ ತಂದು ಕೊಡ್ತಿದ್ದಪ್ಪ, ನೀನ್ ತಂದು ಕೊಡ್ತಿದ್ದ. ಇಲ್ಲ ಅವಕ್ಕೆ ಹುಷಾರಿಲ್ದಂಗ ಮಳೆ ಗೋಳ ಇದ್ದಾಗ ನೀನ್ ಅವ್ರ ಮಕ್ಕಳು ನೋಡ್ತಿದ್ದ. ಏನೋ ದೈವ ಹೆಚ್ಚೆ ಇತ್ತು, ಹೋಗಿ ಸುಮ್ಮನೆ ಅಳ್ಳಾಡ್ಸೋದಕ್ಕೆ ಬೀಗ ಬಂತು. ಅವನು ಕಲ್ತಾಂಡೆ ಹಂಚಿಲ್ವಲ್ಲ, ಅಷ್ಟಕ್ಕೆ ನೀನು ಈ ತರ ಮಾಡಿದೆಯಲ್ಲ ಅಂತೇಳಿ ಬೈದ್ಬಿಟ್ಟಿದ್ದಾರೆ. ಬೈದುವಾಗ ಈ ಅಜ್ಜಿ ನಮ್ಮ ಅಜ್ಜಿ ಸಪೋರ್ಟ್ ಸಿಗ್ತಲ್ಲ, ನಮ್ಮ ಅಜ್ಜಿ ಏನ್ ಮಾಡ್ತು, ನಮ್ಮ ತಾಯಿ ಅವಜ್ಜಿ ನೀನ್ ಹಿಂಗಲ್ಲ ಅಂದ್ಮೇಲೆ ಅವಜ್ಜಿ ನಮ್ಮನೆದೆ, ನಮ್ಮ ಅಪ್ಪನ ಕಾಸ ಹತ್ತೆ, ನಮ್ಮ ಅಜ್ಜನ ತಂಗಿ. ಆಮೇಲೆ ಅವಜ್ಜಿ ಏನಂತೈತೆ, ನನಗೂ ದೇವ್ರೇ, ನಾನು ಅವತ್ತಿನಿಂದ ಮಾಡ್ಕೊಂಬಂದ್ರಳೆ, ನೀನ್ ಇಷ್ಟಲ್ಲ ಅಂದಮೇಲೆ ನನ್ನ ಮೊಮ್ಮಗನಿಗೆ ಏನು ತಿನ್ನಿಸ್ದಂಗೆ ಮುಣಿಸ್ದಂಗೆ ನಾನು ಕಂಟ್ರೋಲ್ ಆಗಿ ಇಟ್ಕೊಂಡು ಅವನಿಗೊಂದು ದೀಕ್ಷೆ ಅಂತ ಮಾಡಿಸ್ತೀನಿ ಕಳ್ಳ. ಅವಾಗ್ಲೇ ಆಗಿದೆ ಹಂಗಾದ್ರೆ, ಅವಾಗ್ಲೇ ತೀರ್ಮಾನ ಆಗಿದೆ ಅಜ್ಜಿ. ಅವಾಗ್ಲೇ ತೀರ್ಮಾನ ಕೊಟ್ಬಿಟ್ಟಿತ್ತು ಅಜ್ಜಿ. ಮೂಲ ಇಲ್ಲಿದೆ ನೋಡಿ, ಮೂಲ ಎಲ್ಲಿ ಬಂತು, ಪೂಜೆ ಎಲ್ಲಿ ಬಂತು ಅನ್ನೋದು ಲೆಕ್ಕ ಹಾಕ್ರಿ. ನಮ್ಮ ಅಜ್ಜಿ ಇದು ಮಾಡ್ಬಿಡ್ತು, ಚೋರ್ ಮಾಡ್ಬಿಡ್ತು. ನೀನ್ ಇಷ್ಟೆಲ್ಲ ಗೋಳಿ ಕೇಳ್ಮೇಲೆ ನನ್ನ ಮೊಮ್ಮಗನಿಗೆ ಪೂಜೆ ಪಟ್ಟ ಕಟ್ಟುತ್ತೀನಿ. ನಾನು ಸುಮಾರು ನರಸೀಪುರದಲ್ಲಿ 8 ವರ್ಷ ಕುರಿ ಕಾಯ್ಕೊಂಡಿದ್ದೆ. ಅಲ್ಲಿಂದ ಕಲ್ಸಟ್ಟಹಳ್ಳಿಯಲ್ಲಿ 4 ವರ್ಷ ಆಡು ಕಾಯ್ಕೊಂಡಿದ್ದೆ. ಅಲ್ಲಿಂದ ಅಲ್ಲೆಲ್ಲೂ ಕೂಡ ತಿನ್ನಕ್ ಬಿಟ್ಟೇ ಇಲ್ಲ ನಾನು ಏನು ಮುಟ್ಟಕ್ಕೆ ಬಿಟ್ಟಿಲ್ಲ. ಅಷ್ಟು ಒಡನಾಟ ಇದ್ರು, ಅಷ್ಟು ಗೋಳಾಟ ಇದ್ರು, ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ. ಯಾರ ಕೊಟ್ರು ಒಂಚೂರು ತಿಂತೀನಿ. ಸುತ್ತಮುತ್ತ ಎಲ್ಲ ನೆಂಟರೆಷ್ಟೆಲ್ಲ ಹಬ್ಬ ಹರಿದಿನ ಮಾಡಿದ್ರು ಸತ ಇಲ್ಲ, ನೀವು ಮಾಂಸಾಹಾರ ಸೇವನೆ ಮಾಡಿಲ್ಲ, ಕರಿತಿರ್ಲಿಲ್ಲ. ಅಕಸ್ಮಾತ್ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ನನಗೆ ಒಳಗಡೆ ಏನಾರು ಮಾಡಿ, ಏನಾರು ಸಿಹಿ ಅಡಿಗೆ ಮಾಡಿದ್ದಾರೆ. ಹಂಗಾಗಿ ನಾನು ಯಾವರಿಗೂ ಹೋಗ್ತಿರ್ಲಿಲ್ಲ, ಯಾರ ಮನೆಗೂ ಹೋಗ್ತಿರ್ಲಿಲ್ಲ. ನಾನು ಯಾರ ಮನೆಗೂ ಹೋಗಿ ಊಟ ಮಾಡ್ದಾನೆ ಅಲ್ಲ. ಆಮೇಲೆ ನಮಗೆ ನಿಟ್ಟೂರು ಮಠದಲ್ಲಿ ಯಾವಾಗ ಹೋದ್ರು ಅದೇ. ಅವಾಗ ಮೊದಲು ಆತರ ಇತ್ತು ವ್ಯವಸ್ಥೆ, ವ್ಯವಸ್ಥೆ ನಮ್ಮ ನಿಟ್ಟೂರು ಮಠದಲ್ಲಿ. ನಾನು ಹೋದಾಗ ನನಗೆ ಒಂದಿಸ್ಲು ಸಿಕ್ಕೇ ಇಲ್ಲ. ಅದು ದೈವ ಕೃಪೆ, ದೈವ ಈ ಸ್ವಾಮಿ ಆಟ. ಹೌದೌದು, ಇವ್ರ ದೃಷ್ಟಿ ಅವಾಗಿನಿಂದಲೂ ಬಿದ್ದುಬಿಟ್ಟಿದೆ. ಹೌದೌದೌದು, ಅವಾಗಿನಿಂದಲೂ ಇವ್ರ ದೃಷ್ಟಿ ನನ್ನ ಮೇಲೆ ಬಿದ್ದೋಗ್ಬಿಡ್ತು. ನೀವೇನಾರು ತಿಳ್ಕೊಳ್ಳಿ, ಮಶಾಣದಲ್ಲಿ ನಾನು ಹಣದ ಪಕ್ಕದಲ್ಲಿ ಮುಖಂಡಿದ್ದೀನಿ ಕುರಿ ಕಾಯ್ಬೇಕಾದ್ರೆ. ಈ ನರಸೀಪುರದಲ್ಲಿ ಅವರು ಒಂದು 50 ಕುರಿ ಇದ್ದು, ಕುಡ್ಕೊಂಡು ಬಿಟ್ಕೊಂಡು ಮೂಡುಗಡಿಗೆ ಹೋದ್ರೆ ಅಲ್ಲಿ ಒಂದು ಕಟ್ಟೆ, ಒಡರ್ ಕಟ್ಟೆ ಅಂತ, ಆ ಕಟ್ಟೆಗೆ ಕುರಿ ಬಿಟ್ಬಿಡೋದು. ಆ ಕುರಿ ಹಿಂಗ ಅಡ್ಡಾಡ್ಕೊಂಡು ಮೇಯ್ತಾರೋ. ನಾನು ಕೂತು ನಿದ್ದೆ ಜಾಸ್ತಿ ಆಗೋದು. ಏನ್ ಮಾಡೋದು, ಕೂತುತ್ತಲ್ಲ ಹಂಗೆ ನಿದ್ದೆ ಹೋಗ್ಬಿಡ್ತಿದ್ದೆ. ಮಶಾಣದಲ್ಲೇ ಮಲಗಿದ್ದೀನಿ, ಹೆಣದ ಪಕ್ಕದಲ್ಲೇ ಮಲಗಿದ್ದೀನಿ. ಯಾವ್ದು ಇದಿಲ್ಲಲ್ಲ, ಫಲಾಪೇಕ್ಷೆ ಜಾಸ್ತಿ ಅತಿ ಆಸೆ ಇದೆ, ಅದಲ್ಲ ಅಲ್ಲ, ಹಂಗೆ ನಿಸ್ವಾರ್ಥವಾದ ಬದುಕು, ಇವತ್ತಿಗೇನು ಸಾಕು, ನಿರಾಡಂಬರವಾದಂತಹ ತೃಪ್ತಿ ಜೀವನ. ಹಂಗಾಗಿ ಇದು ಆ ಲೆಕ್ಕಾಚಾರದಲ್ಲಿ ಬಂದ್ಬಿಡ್ತು. ತಿನ್ನೋದು